ಹಾಯ್ ವೀಕ್ಷರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ನಾನು ದುಬೈಯಲ್ಲಿ ನನ್ನ ಮಗಳ ಅಡುಗೆ ಮನೆಯ ಕೋಣೆಯಲ್ಲಿ ಇದ್ದೇನೆ. ನೋಡಿ, ಅವಳೆಲ್ಲ ಬೆಳಿಗ್ಗೆ ದೋಸೆ ಮಾಡಿ ಮತ್ತು ಟೀ ಎಲ್ಲ ಮಾಡಿ ಇಟ್ಟು ಹೋಗಿದ್ದಾಳೆ. ಹಾಗೆ ನನಗೆ ಅದು ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ. ನಾನು ತುಂಬ ಪಾತ್ರೆ ಇತ್ತು, ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಮತ್ತು ಏನು ಕೆಲಸ ಇಲ್ಲದಿರುವಾಗ ನನಗೆ ತುಂಬ ಉದಾಸೀನ ಆಗ್ತದೆ. ಅದಕ್ಕೆ ಕೆಲಸ ಮಾಡಿದರೆ ಎಲ್ಲ ಉದಾಸೀನ ಎಲ್ಲ ಬಿಟ್ಟು ಹೋಗ್ತದೆ. ಅದಕ್ಕೆಲ್ಲ ಪಾತ್ರೆ ಎಲ್ಲ ತೊಳಿತಾ ಇದ್ದೇನೆ. ಮತ್ತು ನನ್ನ ಸೊಸೆ ಮತ್ತು ಮೊಮ್ಮಗ ಮಲಗಿದ್ದಾರೆ. ಹೇಳಲಿಲ್ಲ ಅವರು, ಮಗು ಹೇಳದ ಕಾರಣ ನನಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ. ಎದ್ದರೆ ಆಗೋದಿಲ್ಲ, ಅವ್ರು ಕೂಗ್ತಾನೆ ಸ್ವಲ್ಪ. ಹಾಗೆ ಅವರು ಮಲಗಿದ್ದಾರೆ. ನೋಡಿ, ತುಂಬ ಪಾತ್ರೆ ಎಲ್ಲ ಉಂಟು ತೊಳಿಲಿಕ್ಕೆ. ಅವಳಲ್ಲಿ ತುಂಬ ಪಾತ್ರೆ ಉಂಟು, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಉಂಟು. ಅಲ್ಲಿ ಒಂದು 50 ಜನರಿಗೆ ಅಡುಗೆ ಮಾಡಿ ಬೇಯಿಸುವಷ್ಟು ಪಾತ್ರೆ ಅವಳಲ್ಲಿ ಉಂಟು. ಹಾಗೆ ಏನು ತೊಂದರೆ ಇಲ್ಲ. ದೊಡ್ಡ ಮನೆ ಕೂಡ ಅವರದ್ದು. ಹಾಲ್ ಕೂಡ ದೊಡ್ಡದುಂಟು. ಹಾಲಿಂದು ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ. ಇವತ್ತು ಅಡಿಗೆ ಕೋಣೆಯದ್ದು ಹಾಕ್ತಾ ಇದ್ದೇನೆ. ಹಾಗೆ ಎರಡು ದೊಡ್ಡ ರೂಮ್ ಉಂಟು. ರೂಮಿಂದೆಲ್ಲ ನಾನು ಫೋಟೋ ಹಾಕೋದಿಲ್ಲ. ದೊಡ್ಡ ರೂಮ್ ಅವರದ್ದು ಉಂಟು. ಮತ್ತು 3 ವಾಶ್ರೂಮ್ ಉಂಟು. ವಾಶ್ರೂಮಿಂದು ಕೊನೆಗೆ ಹಾಕ್ತೇನೆ. ಒಂದು ವಾಶ್ರೂಮಿಂದ ಹಾಕ್ತೇನೆ. ಮತ್ತು 3 ಉಂಟು ಅವರಿಗೆ ವಾಶ್ರೂಮ್. ಒಂದು ಸ್ವಲ್ಪ ಚಿಕ್ಕದು, ಅದರಲ್ಲಿ ಟಬ್ ಎಲ್ಲ ಇಲ್ಲ. ಮತ್ತು 2 ವಾಶ್ರೂಮಲ್ಲಿ ಟಬ್ ಎಲ್ಲ ಉಂಟು, ದೊಡ್ಡದು. ಬಾಣಂತಿಗೆ ಸ್ನಾನ ಮಾಡಿಸಲಿಕ್ಕೆಲ್ಲ ಒಳ್ಳೆಯದಾಗಿದೆ ನಮಗೆ ಅಲ್ಲಿ. ಇಲ್ಲಿಗೆ ಬಂದು ನನಗೇನು ಉದಾಸೀನ ಆಗಲಿಲ್ಲ ವೀಕ್ಷಕರೇ. ನನಗೆ ಕೆಲಸ ಮನೆಯಲ್ಲಿ ಕೂಡ, ಊರಲ್ಲಿ ಕೂಡ ಕೆಲಸ ಉಂಟು. ಹಾಗೆ ಇಲ್ಲಿ ಜಾಸ್ತಿ ಮೈಕೈ ಎಲ್ಲ ನೋವಾಗೋದಿಲ್ಲ. ಹಾಗೆ ಲೆಕ್ಕದಷ್ಟು ಕೆಲಸ ಇರೋದು, ಜಾಸ್ತಿ ಕೆಲಸ ಇಲ್ಲ. ಹಾಗೆ ಮನೆಯಲ್ಲಿ ಆದರೆ ಇದ್ದರೆ ತುಂಬ ಕೆಲಸ ಉಂಟು. ನೋಡಿ, ಇದೊಂದು ಅವರು ಪದಾರ್ಥ ಮಾಡಲಿಕ್ಕೆಲ್ಲ ಹ್ಯಾಂಡಿಂದು ಅದು ಒಳ್ಳೆಯದಾಗ್ತದೆ ಪದಾರ್ಥ ಮಾಡಲಿಕ್ಕೆಲ್ಲ. ನಾನ್ ಸ್ಟಿಕ್ ಅದು. ನೋಡಿ, ಅದನ್ನು ತೊಳಿತಾ ಇದ್ದೇನೆ. ಇಲ್ಲಿ ನೀರೆಲ್ಲ ತುಂಬ ಅವರಿಗೆ ನೀರಿಗೆ ಏನು ಕೊರತೆ ಇಲ್ಲ, ತುಂಬ ನೀರು ಬರ್ತದೆ. ಮತ್ತು ನೀರಿಗೆ ರೇಟ್ ಉಂಟು, ಹಣಕ್ಕೆ ತರುವುದವರು. ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಉಂಟು ಅವಳಿಗೆ. ಕುಡಿಲಿಕ್ಕೆ ನೀರು ಬೇರೆ ಮತ್ತು ಪಾತ್ರೆ ತೊಳಿಲಿಕ್ಕೆ ನೀರು ಬೇರೆ. ನೋಡಿ, ಅದು ಪಾತ್ರೆ ವಾಶ್ ಮಾಡುವ ಇದು ಲಿಕ್ವಿಡ್. ಎಲ್ಲೊಮ್ಮೆ ಕ್ಲೀನ್ ಮಾಡಿಟ್ರೆ ಮತ್ತು ಒಂದು ದಿವಸದ ಕೆಲಸ ಎಲ್ಲ ಆಗ್ತದೆ. ಅದು ತೊಳೆಯದಿದ್ರೆ ಎಲ್ಲ ನನಗೆ ಸಮಾಧಾನವೇ ಇರುವುದಿಲ್ಲ. ನನಗೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಇದ್ದರೆ ಒಳ್ಳೆಯದಾಗ್ತದೆ. ಹಾಗೆ ಜಾಸ್ತಿ ತೊಳಿಲಿಕ್ಕೆ ಕೂಡ ನನಗೆ ಆಗೋದಿಲ್ಲ. ನನ್ನ ಕೈ ನೋವಿದ್ದ ಕಾರಣ ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಆಗೋದಿಲ್ಲ ನನಗೆ. ಮನೆಯಲ್ಲಿ ನನಗೆ ಕೆಲಸಕ್ಕೆ ಜನ ಉಂಟು, ಆದ ಕಾರಣ ಅವರು ತೊಳಿತಾರೆ. ಇಲ್ಲಿ ದೊಡ್ಡ ಪಾತ್ರೆ ಅಂತ ಇಲ್ಲ, ಚಿಕ್ಕ ಚಿಕ್ಕ ಪಾತ್ರೆ ಉಂಟು, ಅದನ್ನು ತೊಳೆದಿಡೋದು ಚೆಂದ ಮಾಡಿ. ನೋಡಿ, ಅದೊಂದು ಸ್ಟ್ಯಾಂಡ್ ನೋಡಿ, ತೊಳೆದೆಲ್ಲ ಇಡಲಿಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ಮನೆಯಲ್ಲಿ ಕೂಡ ಉಂಟು. ಸಿಂಕಿನ ಮೇಲೆ ಅದನ್ನು ಇಡೋದು, ಅದು ಸಿಂಕಿಗೆ ಬೀಳ್ತದೆ ನೀರು ತೊಳೆದು ಅದರ ಮೇಲೆ ಇಡುವಾಗ. ನೋಡಿ, ತೊಳೆದೆಲ್ಲ ಆಯಿತು. ಸ್ವಲ್ಪ ಕ್ಲೀನ್ ಮಾಡೋದು. ಬೇರೆ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ.
ದಿನಾಲು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿದರೆ ಅಷ್ಟು ಕೆಲಸ ಆಗೋದಿಲ್ಲ. ಏಕೆಂದರೆ ಸ್ವಲ್ಪ ಕೆಲಸ ಮಾಡುವಾಗ ಯಾರು ಇಲ್ಲ ಇದು ಉದಾಸೀನ ಆಗೋದಿಲ್ಲ, ಟೈಮ್ ಪಾಸ್ ಆಗ್ತದೆ. ಟೈಮ್ ಪಾಸ್ ಆಗಬೇಕಲ್ಲ. ನೋಡಿ ಇನ್ನು ನೋಡಿ, ಇದೆಲ್ಲ ಸ್ಟ್ಯಾಂಡ್ ಅವರದ್ದು ಈಗ ತೋರಿಸಿದ್ದೆ. ಅದು ತೊಳೆದೆಲ್ಲ ಇಡಲಿಕ್ಕೆ, ನೀರೆಲ್ಲ ಸಿಂಕಿಗೆ ಬೀಳ್ತದೆ, ಹಾಗೆ ತೊಳೆದಿಡ್ರಿ. ನೋಡಿ ಇದು ಸಿಂಕ್, ಎಷ್ಟು ನೀರು ಕೂಡ ಉಪಯೋಗಿಸ್ಬೋದು ನಮಗೆ. ನೋಡಿ ಇದು ಅವರದ್ದು ಸ್ಟವ್, ದೊಡ್ಡ ಸ್ಟವ್ ಅವರದ್ದು. ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಎಷ್ಟೊಂದು 6 ಏನು ಇದು ಉಂಟು ಒಳ್ಳೆ ಅಡಿಗೆ ಸ್ಟವ್. ನೋಡಿ ಚಿಕ್ಕದು 2-3 ದೊಡ್ಡದು, 2 ಚಿಕ್ಕದು, 1 ದೊಡ್ಡದು, 2 ಸಾಧಾರಣದ್ದು, 2 ಚಿಕ್ಕದು, ಒಟ್ಟು 6 ಉಂಟು. ನಾನು ಅದನ್ನು ನಾನಿರುವಾಗ ವಾರಕ್ಕೊಮ್ಮೆ ಕ್ಲೀನ್ ಮಾಡೋದಿಲ್ಲ, ಅದು ಅವರು ಕ್ಲೀನ್ ಮಾಡ್ತಾರೆ. ಹಾಗೆ ಅದು ಸ್ಟೀಲ್ ಉಲ್ಲಲ್ಲಿ ನಾನು ಚೆಂದ ಮಾಡಿ ಅದನ್ನು ತಿಕ್ಕಿ ಲಿಕ್ವಿಡ್ ಬಟ್ಟೆ ಅಲ್ಲ ಸಾರಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಆಗಿ ಚೆಂದ ಮಾಡಿ ಅದನ್ನು ಕ್ಲೀನ್ ಮಾಡಿದ್ದು ನಾನು. ನೋಡಿ ಒಲೆಯಲ್ಲಿ, ಒಂದು ಒಲೆಯಲ್ಲಿ ಅನ್ನಕ್ಕೆ ನೀರಿಟ್ಟಿದ್ದೇನೆ, ಅನ್ನ ಮಾಡಲಿಕ್ಕೆ. ಇಲ್ಲಿ ತೊಳೆದಾಗುವಾಗ ಅಲ್ಲಿ ಅದು ಕುದೀತದೆ ನೋಡಿ. ಇದು ನಾನು 7 ವರ್ಷಕ್ಕಿಂತ ಮುಂಚೆ ನನ್ನ ಮಗಳ ಡೆಲಿವರಿ ಆಗುವಾಗ ಹೋದದ್ದು. ಮಗಳ ಡೆಲಿವರಿ ಆಗ ಇದು ಇತ್ತು, ಇದೇ ಒಲೆ ಇತ್ತು ಅವರಲ್ಲಿ, ಸ್ಟವ್ ಎಲ್ಲ. ತುಂಬ ಒಳ್ಳೆಯದು ಬಂತು ಅವರಿಗೆ. ನೋಡಿ ವೀಕ್ಷಕರೇ, ಕ್ಲೀನ್ ಆಯಿತು. ಒಂದು ಸೈಡಿಂದ ಕ್ಲೀನ್ ಮಾಡಲಿಲ್ಲ, ಅದು ಆ ಒಲೆಯಲ್ಲಿ ಇದು ಉಂಟು ಅಂತ ಅನ್ನ ಮಾಡಲಿಕ್ಕೆ ನೀರಿಟ್ಟಿದ್ದೇನೆ ನಾನು. ಅದನ್ನು ಮತ್ತೆ ಮಾಡ್ತೇನೆ ಅನ್ನ ಆದಮೇಲೆ. ಅದು ಬಿಸಿ ಬಿಸಿ ಉಂಟು ನೋಡಿ ಅವರದ್ದು. ನೋಡಿ ದೊಡ್ಡದು ಉಂಟು ಅದು, ಹವನ ಕೂಡ ಉಂಟು. ಅವರಿಗೆ ಆಫೀಸಿಗೆ ಹೋಗುವಾಗ ಹೀಗೆಲ್ಲ ಇದ್ದರೆ ಬೇಗ ಒಂದು ಮಾಡಲಿಕ್ಕೆ ಆಗ್ತದೆ. ಅವರೆಲ್ಲ ಮೀನು ತರಕಾರಿ ಎಲ್ಲ ಕಟ್ ಮಾಡಿದ್ದೇ ತರೋದು. ನೋಡಿ ಇದೆಲ್ಲ 2 ಕುಕ್ಕರ್ ಉಂಟು ಅವರಲ್ಲಿ, ಒಂದು ದೊಡ್ಡದು ಒಂದು ಚಿಕ್ಕದು. ನೋಡಿ ಇಡಲಿಕ್ಕೆ ಜಾಗ ಕೂಡ ಉಂಟು. ನೋಡಿ ಅವರ ದೊಡ್ಡ ಪಾತ್ರೆ ಉಂಟು, ಒಂದು 6 kg ಪದಾರ್ಥ ಮಾಡುವಂಥ ಪಾತ್ರೆ ಉಂಟು. ಇದೆಲ್ಲ
ಮಿಕ್ಸಿ ನೋಡಿ, ಮಿಕ್ಸಿ ಇಡುವ ಜಾಗ. ಇದೆಲ್ಲ ಅಡಿಗೆ ಸಾಮಾನವರದ್ದು, ಮಗುವಿಗೆ ಬೋರ್ಮಿಟ ಉಂಟು, ಹಾರ್ಲಿಕ್ಸ್ ಉಂಟು, ನ್ಯೂಟ್ರೆಲ್ಲ ಉಂಟು. ಮಗುವಿಗೆ ಬೇಕಲ್ಲ, ಇದೆಲ್ಲ ಸಕ್ಕರೆ ಇಡುವಂಥದ್ದು ಜಾಗ. ಸಕ್ಕರೆ, ಚಾಪುಡಿ, ಪದಾರ್ಥದ ಸಾಂಬಾರೆಲ್ಲ ಇಡುವ ಜಾಗ ನೋಡಿ. ಇದು ಕೂಡ ಅದೇ, ಎಲ್ಲ ಉಂಟಿಲ್ಲಿ. ನೋಡಿ, ಇದು ನೀರು ಬಿಸಿ ಮಾಡುವಂಥದ್ದು ಕ್ಯಾಟಲ್. ಬೇಗ ಬಿಸಿ ಆಗ್ತದೆ, ಅದರಲ್ಲಿ ಒಳ್ಳೆಯದಾಗ್ತದೆ ಅರ್ಜೆಂಟಿಗೆ. ಇದೊಂದು ಎಂತ ಅಂತ ಗೊತ್ತಿಲ್ಲ, ಅಲ್ಲಿ ಉಂಟು ಅಂತ ನನಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ ಅದು ಏನಂತೇಳಿ. ನೋಡಿ, ಇದೊಂದು ನೋಡಿ, ಇದು ಬೇವು ಸೊಪ್ಪು ಒಗ್ಗರಣೆ ಹಾಕುವಂಥದ್ದು. ಅದು ಅವಳು ಊರಿನಿಂದ ಕೊಂಡೋಗಿ ಒಣಗಿಸಿಕೊಂಡೋದದ್ದು ನೋಡಿ. ಇದು ಅವರೆಲ್ಲ ನೀರೆಲ್ಲ ಬಿದ್ದರೆ ರೋಲೆ ಉಂಟದು, ಟಿಶ್ಯೂ ಪೇಪರಿನಾಗಿ, ಅದರಲ್ಲಿ ಕಟ್ ಮಾಡಿ ಎಲ್ಲ ಉಜ್ಜೋದು ನೋಡಿ. ಇದು ನೀರಿನ ಬಾಟಲ್, ದೊಡ್ಡ ಬಾಟಲ್. ಇದರಲ್ಲಿ ಕುಡಿಯುವ ನೀರು. ಇದು ಕುಡಿಲಿಕ್ಕೆ ಒಳ್ಳೆ ನೀರು. ಇದಕ್ಕೆ ಜಾಸ್ತಿ ರೇಟು. ಇದು ಹವನ ನೋಡಿ, ಇದರಲ್ಲೆಲ್ಲ ಬಿಸಿ ಮಾಡೋದು ಅರ್ಜೆಂಟಿಗೆ. ಅವರು ಫ್ರಿಜ್ಜಲ್ಲಿಟ್ಟದ್ದು ಒಬ್ಬೊಬ್ಬರಿಗೆ ಬೇಕಾದರೆ ಅನ್ನ ಹಾಕಿ ಫ್ರಿಜ್ಜಲ್ಲಿದ್ದ ಪದಾರ್ಥ ಹಾಕಿ ಬಿಸಿ ಬೇಕಾದರೆ ಅದರಲ್ಲಿ ಇಡೋದು. ಇದು ಫ್ರಿಜ್ ಅವರದ್ದು. ಇದೆಲ್ಲ ನನ್ನ ಮೊಮ್ಮಗ, ಅವಳ ಮಗ ಎಲ್ಲ ಅಂಟಿಸಿದ್ದು ಅದಕ್ಕೆ, ಅವನದ್ದೆಲ್ಲ ಪಿಕ್ಚರೆಲ್ಲ ನೋಡಿ. ದೊಡ್ಡ ಫ್ರಿಜ್, ಅದು ದೊಡ್ಡದುಂಟು. 65,000 ಏನೋ ಕೊಟ್ಟಿದ್ದಾರೆ ಆ ಫ್ರಿಜ್ಜಿಗೆ, ದೊಡ್ಡ ಫ್ರಿಜ್. ಇದು ವಾಷಿಂಗ್ ಮಿಷನ್. ಇದರಲ್ಲಿ 15 kg ಬಟ್ಟೆ ಹಿಡಿತದೆ ವಾಷಿಂಗ್ ಮಿಷನ್. ಒಳ್ಳೆಯದುಂಟು ನೋಡಿ. ಎಲ್ಲ ಉಂಟು, ಸಾಮಾನು ಎಲ್ಲ ಉಂಟು. ಇದು ಫುಲ್ಲು ನೋಡಿ ಅಡಿಗೆ ಕೋಣೆ ದೊಡ್ಡದುಂಟು. ನೋಡಿ, ಇದೊಂದು ಪಾತ್ರೆ ನೋಡಿ, ಚೆಂದ ಉಂಟು. ಇದರಲ್ಲಿ ಒಳ್ಳೆಯದಾಗ್ತದೆ ಪದಾರ್ಥ. ದೊಡ್ಡದು ಉಂಟದು, ನೋಡಿದ್ದಕ್ಕೆಲ್ಲ ದೊಡ್ಡದು ಉಂಟು. ಅದು ಖುಷಿಯಾಗ್ತದೆ. ದೊಡ್ಡ ದೊಡ್ಡ ಪಾತ್ರೆ ಉಂಟು ಅವಳಲ್ಲಿ ನೋಡಿ. ನಾನು ಅನ್ನ ಇಟ್ಟಿದ್ದೇನೆ, ಬೇಯ್ತಾ ಇದೆ ಅನ್ನ. ಇದು ನಾನು ನೋಡಿ ಊರಿನಿಂದ ತಂದದ್ದು ಮಣ್ಣಿನ ಪಾತ್ರೆ. ಮೊನ್ನೆ ಅದರಲ್ಲಿ ಪದಾರ್ಥ ಮಾಡಿದ್ದಾಳೆ, ಒಳ್ಳೆಯದಾಗ್ತದೆ. ಎಷ್ಟು ಜಾಗ್ರತೆಯಿಂದ ತಂದಿದ್ದಾರೆ ಅದನ್ನು. ನಾನೆಲ್ಲ ಅದರಲ್ಲಿ ಒಂದು 7 ವರ್ಷ ಆಯಿತು ಅದನ್ನು ತಂದು ನೋಡಿ. ಇದು ದೋಸೆ ಬೆಳಿಗ್ಗೆ ಟೀಗೆ ಮಾಡಿದ್ದು. ನಾನು ಕುಡಿಬೇಕಷ್ಟೇ, ಬ್ರೇಕ್ಫಾಸ್ಟ್ ಆಗಬೇಕಷ್ಟೇ ನನ್ನದು ನೋಡಿ. ದೋಸೆಗೆ ಚಿಕನ್ ಪದಾರ್ಥ. ಇನ್ನು ಮಧ್ಯಾಹ್ನಕ್ಕೆ ನೋಡಿ, ನನ್ನ ಅಳಿಯ ಕಟ್ ಮಾಡಿ ಇಟ್ಟಿದ್ದಾರೆ ಅಂತ ಬಟಾಟೆ ಮತ್ತು ಸೌತೆ. ಅದಕ್ಕೆ ಮಿಶ್ರ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಬಟಾಟೆ, ಸೌತೆ, ಹೆಸರು ಕಾಳು ನೋಡಿ. ನೀರಿಟ್ಟಿದ್ದೀನಿ, ಇದು ಹಾಕ್ತೇನೆ ಈಗ ಬೇಯಲಿಕ್ಕೆ. ಮಧ್ಯಾಹ್ನಕ್ಕೆ ಬೇಕಲ್ಲ. ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಅವರು, ನಾನು ತೊಳೆದೆಲ್ಲ ಹಾಕಿದ್ದು ನೋಡಿ. ಇದು ನಾನು ಊರಿಂದ ಮೆಣಸು ಒಂದು 2 kg ತಂದಿದ್ದೇನೆ. ಒಳ್ಳೆ ಮೆಣಸು ತಂದದ್ದು, ಬಾಕ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಮತ್ತು
ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ, ಅದು ಟೇಸ್ಟ್ ಬರ್ತದೆ. ಹಾಗೆ ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಹಾಕಿದೆ ಯಾಕೆಂದರೆ ಅದಕ್ಕೆ ನಾನು ಬಟಾಟೆ ಹಾಕಿದ್ದೇನಲ್ಲ, ಬಟಾಟೆ ಗ್ಯಾಸ್ಟಿಕ್ ಅಲ್ಲ, ಬೆಳ್ಳುಳ್ಳಿ ಹಾಕಿದರೆ ಜಾಸ್ತಿ ಗ್ಯಾಸ್ಟಿಕ್ ಹಾಕೋದಿಲ್ಲ. ನೋಡಿ ಬೇಯ್ತಾ ಬಂತು. ಇನ್ನು ಅದಕ್ಕೆ ಮಸಾಲ ಹಾಕಿದೆ, ಮಸಾಲ ಕಡ್ದಾಗಿತ್ತು ನಂದು. ಅದನ್ನು ಮಿಶ್ರ ಮಾಡ್ತಾ ಇದ್ದೀನಿ. ಹದ ಮಾಡಬೇಕಲ್ಲ. ನೋಡಿ, ಇದು ಮೀನು ಫ್ರೈ ಮಾಡುವ ತವ. ನೋಡಿ ಪದಾರ್ಥ ಕುದೀತಾ ಇದೆ. ಆಯಿತು, ಕುದೀತು ಪದಾರ್ಥ ಚೆಂದ ಮಾಡಿ ಕುದಿದಿದೆ. ಇನ್ನು ಅದನ್ನು ಕೆಳಗಿಟ್ಟು ಈಗ ಮೀನು ಫ್ರೈ ಆಗ್ತಾ ಇದೆ. ಊತಾಯಿ ಮೀನು ನಿನ್ನೆಲ್ಲ ಮಸಾಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ ಅವಳು, ಮಸಾಲ ಹಾಕಿ. ಇವತ್ತು ಫ್ರೈ ಮಾಡ್ತಾಯಿದ್ದೀನಿ, ನನಗೆ ಸುಲಭ ಆಗಲಿ ಅಂತೇಳಿ ಅವಳು ಮಸಾಲೆ ಎಲ್ಲ ಅದಕ್ಕೆ ಮಿಶ್ರ ಮಾಡಿ ಫ್ರಿಜ್ಜಲ್ಲಿ ಇಟ್ಟದ್ದು. ನೋಡಿ, ಇದು ವಾಶ್ರೂಮು. ನಾನು ಆಗ ಹೇಳಿದೆಲ್ಲ, ಒಂದು ವಾಶ್ರೂಮ್ ಇದು ನಿಮಗೆ ತೋರಿಸ್ತಾ ಇದ್ದು ಇದು ಟಬ್ಬು. ನೋಡಿ ಟಬ್ಬು. ಹೀಗೆ 3 ಉಂಟು ಅವರಿಗೆ ಇಲ್ಲಿ. ತುಂಬ ದೊಡ್ಡದುಂಟು ವಾಶ್ರೂಮ್ ಎಲ್ಲ, ಖುಷಿ ಆಗ್ತದೆ. ಚಿಕ್ಕದಲ್ಲ. ಹಾಗೆ ಬಾಡಿಗೆ ಕೂಡ ಉಂಟು, ಕಡಿಮೆ ಬಾಡಿಗೆ ಅಲ್ಲ. ಹಣ ಕೊಟ್ಟರೆ ಎಲ್ಲ ಸಿಗ್ತದೆ ಇಲ್ಲಿ. ನೋಡಿ ಎಷ್ಟು ದೊಡ್ಡದುಂಟು, ನೋಡಿ ದೊಡ್ಡದುಂಟು, ಖುಷಿ ಆಗ್ತದೆ. ಧನ್ಯವಾದಗಳು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.